ಬಿಜೆಪಿಯ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ಅದು ರಾಜಕೀಯವಾದಂಥ ನಡೆ. ಧರ್ಮಸ್ಥಳ ಒಂದು ಪವಿತ್ರವಾದಂಥ ಸ್ಥಳ. ಆ ಪವಿತ್ರವಾದಂಥ ಸ್ಥಳಕ್ಕೆ ತನ್ನದೇ ಆದಂಥ ಮಾನ್ಯತೆಯನ್ನ, ಜೊತೆಗೆ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ. ಕಳೆದ 2 ತಿಂಗಳಿಂದನೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸುಮಾರು 2-3 ವರ್ಷಗಳಿಂದನೂ ಕೂಡ ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಪಕ್ಷ, ಸರ್ಕಾರ ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಬೇಕಾಗ್ತದೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳಿಗೆ ಬಗ್ಗೆ ತನಿಖೆಯನ್ನ SITಯನ್ನ ಪ್ರಾರಂಭ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ. ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಜಾತಿ, ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಜೆಪಿಯವರು ಮಾತ್ರ ಹೋಗುದಿಲ್ಲ. ಬಿಜೆಪಿಯವರು ರಾಜಕೀಯ ದೊಂಬರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂಥ ಒಂದು ಸ್ಥಳ. ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮಂಜುನಾಥ ಖಂಡಿತ ನಂಬಿದವರನ್ನ ಕೈ ಬಿಡೋದಿಲ್ಲ. ಅದು ಪದ್ಧತಿ ಕೂಡ ಇದೆ. ಆ ಕೆಲಸ ಇವತ್ತು ನಡೀತಾ ಇದೆ. ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಏನೆಲ್ಲ ನಡ್ಕೊಂಡು ಬರಬೇಕೋ ಅದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ. ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂಥ ಗೌರವವನ್ನ ಇಟ್ಕೊಂಡಿದೆ. ಆರೋಪಗಳು ಬಂದಂತ ಸಂದರ್ಭದಲ್ಲಿ ಆ ಆರೋಪಕ್ಕೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು, ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸೊ ಆ ಕೆಲಸ ಮಾಡಿದ್ದಾರೆ. ಈಗೇನು ಆರೋಪವನ್ನು ಹೊರಿಸಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ತನಿಖೆ ನಡೀತಾ ಇದೆ. ವಿಶೇಷ ತನಿಖಾ ತಂಡ ಅಲ್ಲಿ ಗುಂಡಿಗಳು ನಡೆದಿದೆ. ಇದರ ಮಧ್ಯದಲ್ಲಿ ಮುಸುಗುದಾರಿ ವ್ಯಕ್ತಿ ಒಂದು ರಾಷ್ಟ್ರೀಯ ಮಾಧ್ಯಮದ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇದನ್ನ ತನಿಖೆಯ ಮಧ್ಯದಲ್ಲಿ ಈ ರೀತಿ ಮಾತನಾಡುವಂಥದ್ದು ದಿಕ್ಕು ತಪ್ಪಿಸಂತ ಆಗಲ್ವಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಸರ್? ನೋಡಿ, ಅವರು ಕೂಡ ಯಾರು ಮುಸುಗುದಾರಿ ವ್ಯಕ್ತಿ ಇದ್ದಾರೆ, ಸೊ ಅವ್ರು ಏಂತಕ್ಕೋಸ್ಕರ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಇದು ಕೇವಲ ಕರ್ನಾಟಕದ ಮಾತ್ರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಯಾವಾಗ ಕೋರ್ಟು ನಿರ್ದೇಶನ ನೀಡ್ತೋ, SIT ರಚನೆ ಆಯಿತೋ, ಜೊತೆಗೆ ಆಗಿಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯಾಪಕವಾದಂತ ಟೀಕೆಗಳು, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋತಾ ಇಲ್ಲ, ಏನೋ ಆಗ್ಬಾರ್ದಾಗೋಗಿದೆ, ಸುಮಾರು 100 ಅಸ್ಥಿಪಂಜರಗಳು ಇಲ್ಲಿ ಹೆಣವನ್ನ ಊತಿದ್ದಾರೆ ಅಂತಕ್ಕಂಥ ಆರೋಪಗಳಿತ್ತು. ಸೊ ಆ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀ ಕ್ಷೇತ್ರದ ಕೆಲಸ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಅವರು ಶ್ರೀ ಕ್ಷೇತ್ರದ ಮೇಲೆ ಇರ್ತಕ್ಕಂಥ ನಂಬಿಕೆ ಉಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ. ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಹಿಂಸೆನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಸೊ ಏನು ಕಳೆದ ಮುಸುಗ್ದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಅವ್ರಿಗೂ ಕೂಡ ಮಾನಸಿಕವಾದಂತ ಹಿಂಸೆ ಇರ್ತದೆ. ಇವತ್ತು ಏನು ತನಿಖೆ ಮುಕ್ತಾಯ ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ಕೊಟ್ಟಂತ ಸಂದರ್ಭದಲ್ಲಿ
ಅವ್ರಿಗೆ ಬಹುಶಃ ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನೋಡ್ರಿ, ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಏನಾರ ಕೆಲಸ ಮಾಡಕ್ಕಿದ್ರೆ ಮಾಡ್ತಾರೆ. ಅವ್ರು ಏನಾರ ಒಂದು ಉಟ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಬೇಕು. ಹಿಂದೂ ನಡೆ ಅಂತ ಅಂದ್ರೆ ಕಾಂಗ್ರೆಸ್ ಕೂಡ ಹಿಂದೂ ಧರ್ಮವನ್ನ ಉಳಿಸ್ಕೊಂಡು ಬಂದಿದೆ. ಇವರ ಸ್ವಂತ ಆಸ್ತಿ ಅಲ್ಲ, ಬಿಜೆಪಿ ಸ್ವಂತ ಆಸ್ತಿ ಅಲ್ಲ ಹಿಂದೂ ಧರ್ಮ. ಹಿಂದೂ ಧರ್ಮ ಧಾರ್ಮಿಕವಾಗಿ ಪುರಾತನ ಕಾಲದಿಂದನೂ ಇವ್ರ RSS ಕಟ್ಟಕ್ಕಿಂತ ಮುಂಚೆಯಿಂದ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನೋ ಬಟ್ಟೆ ಹಾಕೊಂಡು ಕೇಸರಿ ಬಣ್ಣ ಹಾಕೊಂಡು ಅನವಶ್ಯಕವಾಗಿ ರಾಜಕೀಯವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನೇ ನಡೀತಾ ಇದೆ. ಇದು ವ್ಯವಸ್ಥೆಯನ್ನ ಕುಲುಷಿತ ಮಾಡ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಪ್ರಕ್ಷುಬ್ಧ ವಾತಾವರಣವನ್ನ ಇರ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ರಾಜಕೀಯ ನಾಯಕರುಗಳಿಗೆ ಅದು ಒಳ್ಳೇದಲ್ಲ. ಮುಸುಕುದಾರಿ ವ್ಯಕ್ತಿ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ಒಂದಿಷ್ಟು ಹೆಸರುಗಳನ್ನ ಹೇಳಿದ ತನಿಖೆಯ ದಿಕ್ಕು ತಪ್ಪಿಸುವಂತ ಅಥವಾ ಡೈವರ್ಟ್ ಮಾಡುವಂತ ಕೆಲಸ. ನೋಡ್ರಿ, ಹೆಸರುಗಳು ಯಾರು ಬೇಕಾದ್ರೂ ಹೇಳ್ಬೋದು. ತನಿಖಾಧಿಕಾರಿಗಳು ತನಿಖೆಯ ತೀರ್ಮಾನವನ್ನ, ತನಿಖೆಯ ಹಂತಕ್ಕೆ ಏನು ತೀರ್ಮಾನ, ಮೊದಲನೇ ಹೇಳಿಕೆಗಳು ಏನಿದೆ ಆ ಹೇಳಿಕೆಗಳನ್ನ ಆಧರಿಸಿ ತೀರ್ಮಾನವನ್ನ ಮಾಡ್ತಾರೆ. ಸೊ ನ್ಯಾಯಾಲಯ ಕೂಡ ಇದನ್ನ ಬಹಳ ಗಮನಿಸ್ತಾ ಇದೆ. ಸೊ ನ್ಯಾಯಾಲಯಕ್ಕೂ ಕೂಡ ಇದರ ವರದಿಯನ್ನ ಸರ್ಕಾರ ಕೊಡಬೇಕಾಗತ್ತೆ. ಸೊ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು, ಈಗ ಅವರು ಎಸ್ಕೇಪ್ ಆಗಬೇಕು ಅಂತ ಅಂದಾಗ ಬೇರೆ ಬೇರೆ ರೀತಿ ದಿಕ್ಕು ತಪ್ಪಿಸುವಂಥದ್ದು ಸಹಜವಾದಂತ ಒಂದು ಕ್ರಿಯೆ. ಆದ್ರೆ ಇವತ್ತು ಸರ್ಕಾರ ಸ್ಪಷ್ಟವಾಗಿದೆ, ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗದೆ ಇರೋ ರೀತಿ ನೋಡ್ಕೊಳ್ತದೆ. ಹೌಸ್ ನಡೀತಾ ಇದೆಯಲ್ಲ, ಹೌಸಲ್ಲಿ ಮಾತಾಡ್ಲಿ. ಸುಮ್ನೆ ಯಾಕೆ ರಾಜಕೀಯವಾಗಿ ಬೆಳಗ್ಗೆ ಎದ್ದು ಬೈಕ್ ರ್ಯಾಲಿ ಹೋಯ್ತೀನಿ, 400 ಕಾರ್ ಕರ್ಕೊಂಡು ಹೋಯ್ತೀನಿ, 500 ಕಾರ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕೆರ್ಕೊಂಡು ತೀಟೆ ತೆಗಿತಾರೆ. ಅಲ್ಲಿ ವಾತಾವರಣನ ಸಮಾಧಾನ ಮಾಡ್ತಕ್ಕಂಥದ್ದು ರಾಜಕೀಯ ನಾಯಕರ ಕರ್ತವ್ಯ. ಇವರು ಬೆಂಕಿ ಹಚ್ಚದೆ ಇವ್ರ ಕೆಲಸ ಆಯ್ತು ಅಂತ ಅಂದ್ರೆ ಸರ್ಕಾರ ಅದ್ರ ಕಡೆ ಕೂಡ ಗಮನ ಹರಿಸ್ಬೇಕು. ಈ ಕರಾವಳಿ ಪ್ರದೇಶದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಲೆನಾಡು ಕಲ್ನಾಡು ಪ್ರದೇಶದಲ್ಲಿ ಆಗಿಂದಾಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಮಾಡ್ತಾರೆ. ಮೋದಿ ಅವ್ರು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕರ್ನಾಟಕಕ್ಕೆ ಬೇಕಾದಂತ ಅನುದಾನಗಳನ್ನ ಕೊಡ್ಲಿಕ್ಕೆ ಅವ್ರ ಹೋರಾಟನ ಯಾತ್ರೆನ ಇಲ್ಲಿಂದ ಡೆಲ್ಲಿವರೆಗೂ ಒಂದ್ 400-2,000 ಕಾರೋ 5,000 ಕಾರೋ ಕರ್ಕೊಂಡು ಹೋಗ್ಲಿ. ಒಳ್ಳೇದಾಗತ್ತೆ, ಇವ್ರಿಗೆ ಪ್ರಚಾರ ಸಿಗುತ್ತೆ. ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಕ್ಷೇತ್ರದಲ್ಲಿಂದ 400 ಗಾಡಿ ಹೋಗಿದೆ, ಕರ್ನಾಟಕಕ್ಕೆ ಅನುದಾನ ಕೊಡಿ ಅಂತ ಹೇಳಿ, ನಮ್ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಹೋಗಿ ಕೇಳ್ಕೊಬರಕ್ಕೆ ಹೇಳಿ. ಹಾಗಾದ್ರೂ ಒಳ್ಳೇದಾಗುತ್ತೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ಕೊಡಿ, ಕೃಷ್ಣಾ ನೀರಿನ ಸಮಸ್ಯೆ ಬರ್ಸ್ಕೊಡಿ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಹೇಳಿ. ಇದನ್ನೆಲ್ಲ ಬಿಟ್ಬಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.